ಈಗ ಇದು ಮಳೆ ಆಗಿಲ್ಲ ಅಂದ್ರೆ ಇನ್ನೂ ಸ್ವಲ್ಪ ಕಾಯಿ ಬೇಗ ಬರ್ತೈತ್ರಿ ಇದು. ಹಾ. ಯಾಕಂದ್ರೆ ಫುಲ್ ತಂಪ್ ಜಾಸ್ತಿ ಆಗ್ಬಿಡ್ತಲ್ರಿ. ಹೌದಾ? ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಯ್ತು ಫ್ಲವರಿಂಗ್. ಹಾ. ಈಗ ಸ್ಟಾರ್ಟ್ ಆಯ್ತು ಅಷ್ಟು ಹಂಗೆ. ಖರ್ಚು ಬರುತ್ತೆ ರೀ, 1 ಎಕರೆಗೆ 1 ಲಕ್ಷ, ಹಿಂಗ 1.5 ಲಕ್ಷ ಬರುತ್ತೆ ರೀ. ಎಕರೆಗೆ 1 ಲಕ್ಷ? 1 ಲಕ್ಷ ಹಿಂಗೆ ಬರುತ್ತೆ ರೀ. ಟೋಟಲ್ ಇದು ಎಷ್ಟು ಎಕರೆ ಇದೆ? 6 ಎಕರೆ ಐತ್ರಿ. 6 ಎಕರೆ ಐತೆ. ಹ್ಮ್. 6 ಎಕರೆಗೆ ಎಷ್ಟು ಗಿಡಗಳು ಕೂತ್ಕೊಂಡವ್ರು? 1 ಎಕರೆಗೆ 1000, ಒಂದು 6 ವರ್ಷ 7,000 ಕುಂತವ್ರೆ ಹಂಗೆ. 7,000. ಹೆಚ್ಚು ಕಡಿಮೆ 7,000. ಯಾವ ತಳಿ ಅಂದ್ರೆ ಇದು 15 ನಂಬರ್ ಇದು. 15 ನಂಬರ್? ಹಾಂ, 15 ಅಂತ. ಹಾ. ಇದು ಅಂದ್ರೆ ವೇಟ್ ಇರಲ್ರಿ ಜಾಸ್ತಿ ಕಾಯಿ ಇದ್ರಲ್ಲಿ. ವೇಟ್ ಬರಲ್ರಿ. ನೀವು ಇದು ನಾಟಿ ಮಾಡಿ ಎಷ್ಟು ತಿಂಗಳಿಗೆ ಇದು ಕಾಯಿ ಸಿಗ್ತದೆ? ಒಂದು ಹಂಗೆ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ರೀ. 7 ಮಂತ್ಸ್ ಇಲ್ಲಾಂದ್ರೆ ಹೊಲದ ಮೇಲೆ ಡಿಪೆಂಡ್ ಆಗುತ್ತೆ, ಮಣ್ಣಿನ ಮೇಲೆ. 7 ಮಂತ್ಸ್ ಇಲ್ಲ 9 ಮಂತ್ಸ್ಗೆ ತೊಗೊಳತ್ರಿ. 9 ಮಂತ್ಸ್ಗೆಲ್ಲ ಸಿಗುತ್ತೆ? 9 ಮಂತ್ಸಿಗೆ ಸ್ಟಾರ್ಟ್ ಆಗುತ್ತೆ ರೀ ಅವಾಗ. ಒಂದು ಕಂಟಿನ್ಯೂ ಒಂದು ಈಗ ಸೀಸನ್ ಜನವರಿಯಲ್ಲಿ ಸ್ಟಾರ್ಟ್ ಆಗುತ್ತೆ ರೀ. ಜನವರಿ. ನೀವೀಗ ಸಸಿ ನಾಟಿ ಮಾಡಿ ಎಷ್ಟು ತಿಂಗಳಾಯ್ತು ರೀ? ಸಸಿ ನಾಟಿ ಮಾಡಿ ಒಂದು ಜುಲೈದಲ್ಲಿ ನಾಟಿ ಮಾಡಿದ್ರಿ. ಜುಲೈಗೆ ಎಷ್ಟು ಒಂದು 6ನೇ ತಿಂಗಳು ಹಿಂಗೆ ನಡೀತಾ ಇದ್ರಿ. ಯಾವ ರೀತಿ ರೋಗಗಳು ಇದಕ್ಕೆ ಬರ್ತಾವ್ರಿ? ಬರುತ್ತೆ ಒಂದು ವೈರಸ್ ಅಂತ ಅಷ್ಟೇ ರೀ, ಕಾಮನ್. ಒಂದು ಹಂಗೆ 15 ಡೇಸ್ ಸ್ಪ್ರೇ ಮಾಡ್ಕೊತ ಇರಬೇಕು ಹಂಗೆ. ಮತ್ತೆ ಅದು ಅಷ್ಟೇ ರೀ. ಮತ್ತೆ ಅಂದರೆ ಯಾವ ಔಷಧಿ ನೀವು ಸ್ಪ್ರೇ ಮಾಡೋದು, ಮೆಡಿಸಿನ್? ಇಲ್ಲೇ ಇದು ಅವು ಇವು ರೀ, ಫಂಗಿಸೈಡು ಅವು ಇವು ಎಲ್ಲ, ಇನ್ಸೆಕ್ಟಿಸೈಡ್ಸ್, ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಸ್ ಮತ್ತು ಬಯೋಸ್ಟಿಮ್ಯುಲೆಂಟ್ಸ್ ಈ ಥರ ಇರುತ್ತೆ. ಅವು ಅಷ್ಟೇ ಕೊಡ್ತಾರೆ. ಮತ್ತೆ ನಾಟಿ ಮಾಡೋ ಟೈಮಲ್ಲಿ ಏನಾರು ಮೆಡಿಸಿನ್ ಹಾಕಿ ನಾಟಿ ಮಾಡ್ತೀರಾ ಅಥವಾ ನಾರ್ಮಲ್ ಆಗಿ? ಮಾಡ್ಬೋದು ರೀ, ಮೆಡಿಸಿನ್ ಹಾಕಿ ಸಾಯಿಲ್ ಅಪ್ಲಿಕೇಶನ್ ನೀವು ಮಾಡಿ ಕೇಸ್ ಮಾಡ್ಬೋದು ರೀ, ಅದಕ್ಕೇನಿಲ್ಲ. ಆದರೆ ಆದಮೇಲೆ ಒಂದು ಡ್ರೆಂಚಿಂಗ್ ಮಾಡೋಕ್ಕೂ ನಡೀತೀರಿ. ಒಂದು 1 ಮಂತ್ ಆದಮೇಲೆ ಡ್ರೆಂಚಿಂಗ್ ಮಾಡ್ಬೋದು ರೀ. ಬಡ್ಡಿ ಆ ಕಡೆ ಈ ಕಡೆ ಒಂದು ಇಷ್ಟು ಗ್ರಾಮ್ ಅಂತ ಇದು ಮಾಡಿಬಿಟ್ಟು ಮಾಡ್ಬೋದು, ನಡೀತಾ. ಒಂದು 3 ಮಂತ್ಸ್ ಆ ಥರ ಮಾಡಿದರೆ ಕಂಟಿನ್ಯೂ ಬೇಗ ಸ್ಟೆಮ್ ಗಿಮ್ ಎಲ್ಲ ಸ್ವಲ್ಪ ದಪ್ಪ ಆಗ್ತಾವ್ರಿ, ನಡೀತಾ ಆ ಟೈಮಲ್ಲಿ. ಅಂತರ ಎಷ್ಟಿದೆ ಅದು? ಅಂತರ ಇದು 6 ಐತ್ರಿ, ಗಿಡದಿಂದ ಗಿಡ. ಇದು 8 ಐತ್ರಿ. ಇದು ಗಿಡದಿಂದ ಗಿಡಕ್ಕೆ 6 ಅಡಿ? 6 ಅಡಿ ಐತ್ರಿ. ಲೈನಿಂದ ಲೈನಿಗೆ 8 ಅಡಿ ಐತ್ರಿ. ಈಗ ಮತ್ತೆ ನೀರು ಬಿಡೋದು ಅದೆಲ್ಲ ಡ್ರಿಪ್ಪಿಂಗ್ ಮಾಡಿಬಿಟ್ಟು? ಡ್ರಿಪ್ಪಿಗೆ ರೀ. ಮತ್ತು ಇದು ಡ್ರಿಪ್ ಇರಿಗೇಷನ್ ಎಲ್ಲ, ಇದೆಲ್ಲ ಹೊಲ ಡ್ರಿಪ್ ಇರಿಗೇಷನ್ ರೀ. ಮತ್ತು ಗೊಬ್ಬರ ಬಿಡಂಗಿದ್ರು ಡ್ರಿಪ್ಪಿಗೆ ಬಿಡ್ತೀವಿ ರೀ. ಇವಾಗ ಗೊಬ್ಬರನ ಡ್ರಿಪ್ ಮೂಲಕ ರೀ. ಡ್ರೆಂಚಿಂಗ್ ಬೇರೆ ಅಂದ್ರೆ ಹಾಕಿದ್ವಲ್ರಿ ಆ ಥರ. ಅದು DAP ಇದು ಒಂಥರ ಮೈಕ್ರೋನ್ಯೂಟ್ರಿಯೆಂಟ್ ಫುಡ್ ಅದು ರೀ. ಮತ್ತು ಹಂಗೆ ಅವೆಲ್ಲ ಈ ಥರ ಇದೆಲ್ಲ ಮಿಕ್ಸ್ ಮಾಡಿ ಕೊಡೋದು ರೀ. ಗೊಬ್ಬರ ಹಾಕಿರೋದು? ಗೊಬ್ಬರ ಹಾಕಿರೋದ್ರಿ ಅದು. ಇದು ಮಾಡ್ಬೇಕಿತ್ತು ರೀ, ಇದು ಬೋದ್ ಮಾಡ್ಬೇಕಿತ್ತು ರೀ, ಮಾಡಿಲ್ರಿ. ಬೆಡ್ ಮಾಡ್ಬೇಕಿತ್ತು, ಅದಕ್ಕೆ ಬೆಡ್ ಮಾಡ್ಬೇಕಿತ್ತು ರೀ. ಮಾಡಿದ್ರೆ ಈ ಥರ ವಿಲ್ಟ್ ಬರಲ್ರಿ, ಕೊಳೆತು ಹೋಗಲ್ರಿ ಗಿಡಗಳು ಕೊಳೆಯಲ್ರಿ. ಕೊಳೆ ರೋಗ ಜಾಸ್ತಿ ಬರಲ್ರಿ ಅದು. ಹೌದು. ಈಗ ಇದಕ್ಕಿಂತ ಮುಂಚೆ ಪಪ್ಪಾಯಿ ಬೆಳೆದಿರ ಅಥವಾ ಇದು ಫಸ್ಟ್? ಇದು ಇಲ್ರಿ, ಬೆಳೆದಿದ್ರಿ 2018ರಿಂದ ನಾವು ಬೆಳಿತಾ ಇರೋದು. ಪಪ್ಪಾಯಿ, ದಾಳಂಬ್ರಿ ಇವೇ ರೀ ನಾವು, ಮತ್ತೇನಿಲ್ರಿ. ಹೌದಾ? ಹಂಗಾರೆ ಈ ವರ್ಷಕ್ಕೆ ಎಷ್ಟು ಆದಾಯ ಬರ್ಬೋದ್ರಿ? ವರ್ಷಕ್ಕೆ ಆವರೇಜ್ ಹಿಡಿದ್ರೆ ಒಂದು 25-30 ಹಿಂಗೆ ಬರುತ್ತೆ. ಹೌದಾ? ಅಂದ್ರೆ ಇದಕ್ಕೆ ಪಪ್ಪಾಯಿ ತೆಗೆದ್ರೆ ನೆಕ್ಸ್ಟ್ ದಾಳಂಬ್ರಿ ಆ ಥರ ಅವಾಗ ಹಾಕಿದ್ವಿ ರೀ. ಒಂದು 2019ರಲ್ಲಿ ಹಿಂಗೆ ಹಾಕಿದ್ವಿ ರೀ. ಪಪ್ಪಾಯಿ ದಾಳಂಬ್ರಿ 2 ಹಾಕಿದ್ವಿ ರೀ. ಪಪ್ಪಾಯಿ ತಕೊಂಡು ಮತ್ತೆ ದಾಳಂಬ್ರಿ ಒಂದು ಬೆಳೆ ತಕೊಂಡು ಸೆಕೆಂಡ್ನೇ ಬೆಳೆ ತಕೊಂಡಿದ್ರಿ. ಒಂದು ಬ್ಲ್ಯಾಕ್ ಅಟ್ಯಾಕ್ ಅಂತ ಬಡ್ಡಿಗೆ ಅಟ್ಯಾಕ್ ಆಗಿಬಿಡ್ತಾರೆ, ಅದು ವೈರಸ್. ಎಲ್ಲ ಗಿಡಗಳೆಲ್ಲ ಹೋಗ್ಬಿಟ್ಟಿವಿ ರೀ. ಅದಕ್ಕೆ ಔಷಧಿ ಏನಿಲ್ಲ? ಔಷಧಿ ಒಂದು ಏನಿಲ್ಲ ಅಂದ್ರೆ ತಿಂಗಳಲ್ಲಿ 4 ಟೈಮ್ ಸ್ಪ್ರೇ ಮಾಡ್ತಿದ್ವಿ ರೀ. ಆದ್ರೆ ಅಷ್ಟು ತಡಿಲಿಲ್ರಿ ಅದು ಫುಲ್. ಅದು ಹೋಗ್ಬಿಡ್ತು. ಒಂದು ಆ ಕಡೆ 1.5 ಎಕರೆ ಹರಿದಿವಿ ರೀ ಅಷ್ಟ. ಇದು 4.5 ಎಕರೆ ಎಲ್ಲ ಹೋಗ್ಬಿಡ್ತು. 1.5 ಎಕರೆ ಹರಿದಿವಿ. ಅದನ್ನ ಒಂದು 15 ಲಕ್ಷ ಬಂದ್ರೆ ಮತ್ತೆ ಆಯ್ತು ಅಷ್ಟೇ, ಮತ್ತೆ ಮಾಡ್ಲಿಲ್ರಿ. ಇದು ಒಂದ್ಸರಿ ನಾಟಿ ಮಾಡಿದ್ರೆ ಎಷ್ಟು ಬೆಳೆವರೆಗೂ ತೆಗಿಬೋದು? ತೆಗಿತ್ರಿ, ಒಂದು ರೇಟ್ ಮೇಲೆ ಡಿಪೆಂಡ್ ಆಗೈತ್ರಿ. ಅಂದ್ರೆ ನಮ್ಮ ಕಡೆಯಿಂದ ಈಲ್ಡ್ ಬರ್ಸೋದು, ಔಟ್ಪುಟ್ ತೆಗೆದು ಇಂಪಾರ್ಟೆಂಟ್ ರೀ. ರೇಟ್ ನಡೀತ್ರಿ. 10 ರೂಪಾಯಿ ಸಿಕ್ಕರ ಚಿಂತಲ್ಲ, ಒಂದು ಈಲ್ಡ್ ಬಂತಂದ್ರಿ ಔಟ್ಪುಟ್ ನಮ್ಮ ಕಡೆಯಿಂದ ಒಳ್ಳೆ ಲಾಭ ಆಗುತ್ತೆ. ಸೊ ಅಂದ್ರೆ ನೀವು ಮೇಂಟೈನ್ ಮಾಡ್ದಂಗೆಲ್ಲ ಕಾಯಿ ಬರುತ್ತೆ. ಇದು ಫ್ಲವರಿಂಗ್ ಸ್ಟಾರ್ಟ್ ಆಗತ್ರಿ, ಎಲ್ಲಾರ ಒಂದು ಹಂಗೆ ಡ್ರಾಪ್ ಆಗ್ತಿರುತ್ತೆ ಕ್ಲೈಮೇಟಿಗೆ ಜಾಸ್ತಿ. ಅದು ಹಂಗೆ ಡ್ರಾಪ್ ಆಗ್ತಿರುತ್ತೆ. ಹಂಗೆ ಇದು ಡ್ರಿಪ್ ಗೊಬ್ಬರ ಸ್ಪ್ರೇ ಮಾಡ್ಕೊಂತ ಇದ್ರೆ ಇದಾಗುತ್ತೆ. ಮೊನ್ನೆ ಫುಲ್ ಡ್ರಾಪ್ ಆಗಿತ್ರಿ. ಒಂದು ಬಯೋಸ್ಟಿಮ್ಯುಲೆಂಟ್, ಮೈಕ್ರೋನ್ಯೂಟ್ರಿಯೆಂಟ್, ಜಿನ್-ಬೋರ್ ಅಂತ ಬರುತ್ತೆ. ಅದು ಜಿನ್-ಬೋರ್ ಮತ್ತೆ ಮೋಡ್ಲಿನ್ ಅಂತ ರೀ. ಅದು ಸ್ಪ್ರೇ ಮಾಡಿದ್ರೆ ಕಂಟ್ರೋಲ್ ಆಯ್ತು ಅದು. ಇದೆಲ್ಲ ಫ್ಲವರಿಂಗ್ ಚೆನ್ನಾಗಿ ಬಂದಂಗೆಲ್ಲ ಕಾಯಿ ಚೆನ್ನಾಗಿ ಬರುತ್ತೆ? ಫ್ಲವರಿಂಗ್ ಚೆನ್ನಾಗಿ ಬಂದು ಇಷ್ಟೊತ್ತಿಗೆ ಫುಲ್ ಈ ಸೈಜ್ ಇರ್ತಿದ್ವು ರೀ. ನೋಡಿದ್ರೆ ಈ ಸ್ವಲ್ಪ ಮಳೆ ಜಾಸ್ತಿ ಆಯ್ತಲ್ಲ, ಮಳೆ ಜಾಸ್ತಿ ಆಗಿಂದ ಫುಲ್ ತಂಪು ಹಿಡಿದು ಇಷ್ಟು ಲೇಟಾಗಿ ಸ್ಟಾರ್ಟ್ ಆಗೈತ್ರಿ. ಈ ಸೈಜ್ ಐತಿ ನೋಡ್ರಿ, ಈ ಸೈಜ್ ಕೆಲವೊಂದ್ರಲ್ಲೆಲ್ಲ ಸ್ಟಾರ್ಟ್ ಆಗೈತ್ರಿ. ಬರತ್ರಿ ಒಂದು ಜನವರಿ 3rd ವೀಕ್ ಹಿಂಗೆ ಸ್ಟಾರ್ಟ್ ಆಗೋದು ಅನ್ಸುತ್ತೆ ರೀ, ಹಾರ್ವೆಸ್ಟಿಂಗ್ ಸ್ಟಾರ್ಟಿಂಗ್. ಆ ಸೈಜ್ ಅಲ್ಲಿ ಆ ಕಡೆ ಇಲ್ಲಿ ಐತ್ರಿ.
ಸ್ಟಾರ್ಟ್ ಆಗಿದ್ರಿ. ಇದು ಹೋಗುತ್ತೆ ರೀ ಗೋವಾ, ಬಾಂಬೆ, ಡೆಲ್ಲಿ, ಹ್ಮ್ MP ಆ ಥರ ಎಲ್ಲ ತೊಗೊಂಡು ಅವ್ರಿಗೆ ವ್ಯಾಪಾರದವ್ರು ಕಳ್ಸೋದ್ರ ಮೇಲೆ ಡಿಪೆಂಡ್. ನಾವೇನು ಇದರಲ್ಲಿ ಇಲ್ರಿ. ಹ್ಮ್ ಅವ್ರು ಬರ್ತಾರೆ ವ್ಯಾಪಾರದವರು, ಅವರು ರೇಟ್ ಮಾಲ್ ನೋಡ್ತಾರೆ, ಹ್ಮ್ KG ಲೆಕ್ಕಕ್ಕೆ ಇದು ಮಾಡ್ತಾರೆ. ಹೌದಾ ಅವ್ರು ಬಂದು ಅವ್ರ ಕಡೆನೇ ಕಟ್ ಆಫ್ ಮಾಡ್ಕೊಳ್ಳೋದು, ಪ್ಯಾಕ್ ಮಾಡ್ಕೊಳ್ಳೋದು, ನಮ್ಮ ಊರು ಲೋಡ್ ಮಾಡೋದಷ್ಟೇ ಗಾಡಿ ಕಡೆ ನಮ್ಮ ಕಡೆ ಇರುತ್ತೆ ಅಷ್ಟೇ. ಇದರಲ್ಲಿ ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಆ ಥರದ್ದು ಆ ಥರನೂ ಮಾಡ್ತಾರೆ. ಮಾಡ್ತಾರೆ. ಸೈಜ್ ಮೇಲೆ ಡಿಪೆಂಡ್ ಮಾಡ್ತಾರೆ ಅಷ್ಟು. ಫಸ್ಟ್ ಕ್ವಾಲಿಟಿ ಅನ್ನೋಕ್ಕೇನು ಇಲ್ರಿ, ಸೈಜ್ ಅಷ್ಟೇ, ಮತ್ತೇನು ಮಾಡಲ್ರಿ. ಈ ಸೈಜ್ ಇದ್ರು ತಗೊಂತಾರ್ರಿ, ಈ ಸೈಜ್ ಇತ್ತು ತಗೊಂತಾರೆ. ಆ ಸೈಜ್ ಮೇಲೆ ಡಿಪೆಂಡ್ ರೇಟ್ ಮಾಡ್ತಾರೆ ಅವರು. ಈ ಸೈಜ್ ಇತ್ತಂದ್ರೆ ಹೆಚ್ಚು ಕಡಿಮೆ ಒಂದು 10 ರೂಪಾಯಿ ಕೆಳಗಡೆ ಹಿಂಗೆ ಮಾಡ್ತಾರೆ. ಸ್ವಲ್ಪ ಈ ಸೈಜ್ ಇತ್ತು ಅಂತಂದ್ರೆ, ಆ ಸೈಜ್ ಇತ್ತಂದ್ರೆ ಒಂದು 15 ರೂಪಾಯಿ 20 ರೂಪಾಯಿ ಮಾಡ್ತಾರೆ. ಕಡಿಮೆ ಅಂದ್ರೆ ಏನ್ ರೇಟಲ್ಲಿ ತಗೊಂಡು ಹೋಗ್ತಾರೆ? ಕಡಿಮೆ ಅಂದ್ರೆ ತಗೊಂಡೋಗ್ತಾರೆ. ಒಂದು ಏಪ್ರಿಲ್ ಹಿಂಗ್ ಬಂತಂದ್ರಿ 4 ರೂಪೀಸ್ 2 ರೂಪೀಸ್ ಆಗ್ಬೋದ್ರಿ, ಹೇಳಕ್ ಬರಲ್ಲ. ಯಾಕಂದ್ರೆ ಕೆಲವೊಂದ್ ಕಡೆ ಕೇಳಿದೀನಿ ರೇಟ್ ಬಂದಿಲ್ಲ ಅಂತ ಗಿಡನೇ ಕಡ್ದು ಹಾಳು ಮಾಡಿರೋ ಹಾಳು ಮಾಡಿರೋ ಅದಾವ. ಹಂಗಾಗಿ ಕಡಿಮೆ ಅಂತಾರೆ. ಕೆಲವೊಂದ್ಸರ್ತಿ ಚೆನ್ನಾಗಿ ಸಿಕ್ತು, ಒಳ್ಳೆ ರೇಟ್ ಒಳ್ಳೆ ಸಿಗುತ್ತೆ, ಇಲ್ಲ ಅಂತ ಹೇಳಲ್ಲ. ಸ್ವಲ್ಪ ಕಷ್ಟ ಪಡೋಗ್ರಿ ಅಷ್ಟೇ ಇದ್ರಲ್ಲಿ. ಒಂದ್ ಏಪ್ರಿಲ್ ಟೈಮಲ್ಲಿ ಮಾತ್ರ ರೇಟ್ ಡೌನ್ ಆಗುತ್ತೆ. ಇದು ಮ್ಯಾಂಗೋ ಸೀಸನ್ ಸ್ಟಾರ್ಟ್ ಆಗುತ್ತಲ್ರಿ, ಮಾವಿನ ಹಣ್ಣಿನ ಸೀಸನ್ ಅವಾಗ ಸ್ಟಾರ್ಟ್ ಆಗುತ್ತಲ್ರಿ, ಅವಾಗ. ಮತ್ತೆ ಈ ಪಪ್ಪಾಯ ನಾಟಿ ಮಾಡೋದಂದ್ರೆ ಯಾವ ಟೈಮಲ್ಲಿ ಮಾಡಿದ್ರೆ ಒಳ್ಳೆ ಬೆಳೆ ಕಾಣ್ಬೋದು? ಮೇ ಲಾಸ್ಟ್ ವೀಕ್ ಎಲ್ಲ ಜೂನ್ ಫಸ್ಟ್ ವೀಕ್ ಎಲ್ಲ ಮಾಡ್ಕೊಂಡ್ಬಿಡಕ್ರಿ. ಆ ಟೈಮ್ ಮಾಡ್ಕೊಂಡ್ರೆ ಜನವರಿ ಸ್ಟಾರ್ಟಿಂಗ್ ರೇಟ್ ಇರುತ್ತೆ, ಸೀಸನ್ ಸ್ಟಾರ್ಟ್ ಆಗುತ್ತಲ್ಲಿ ಅಷ್ಟು ಬಂದ್ಬಿಡುತ್ತೆ. ಹಂಗೆ ಸ್ವಲ್ಪ ಊರ್ ಗೊಬ್ಬರನ ಹಾಕ್ಬೇಕ್ರಿ, ಫುಲ್ ತಿಪ್ಪೆ ಗೊಬ್ಬರ ಹಾಕ್ಬೇಕ್ರಿ ಆಗುತ್ತೆ. ತಿಪ್ಪೆ ಗೊಬ್ಬರ ಹಾಕಿ ಫುಲ್ ಇದು ಮಾಡಿ ರೆಡಿ ಮಾಡ್ಕೊಂಡು. ನೀವು ಸ್ಟಾರ್ಟಿಂಗ್ ಅದನ್ನೆಲ್ಲ ಹಾಕಿದ್ರ ತಿಪ್ಪೆ ಗೊಬ್ಬರ ಅದೆಲ್ಲ? ಇದಕ್ಕೆ ಒಂದು 40 ಟ್ರಿಪ್ ಹಾಕಿರಿ, 42 ಟ್ರಿಪ್ ಹಿಂಗೆ ಹಾಕಿದ್ರಿ. 40 ಟ್ರಿಪ್? ಹ್ಞೂ ರೀ. ಒಂದು 2 ಲಕ್ಷ ರೂಪಾಯಿ ಬಂದಿದ್ರಿ ಖರ್ಚು ಅದಕ್ಕಷ್ಟೇ ಸಪ್ರೇಟ್. ಈ ಸಸಿ ಎಲ್ಲಿಂದ ತಗೊಂಬಂದ್ರಿ? ಇದು ಸೊಲ್ಲಾಪುರಿಂದ ತರಿಸ್ತೈತೆ. ಸೊಲ್ಲಾಪುರ ಅಲ್ಲ, ಮಹಾರಾಷ್ಟ್ರ ಸೊಲ್ಲಾಪುರ. ಅದು ಹೆಂಗೆ ಸಿಗುತ್ತೆ ಟ್ರೈನ್ ನಿಮ್ಗೆ? ಅದು ಸಸಿ ಒಂದು ಸಸಿ 10 ರೂಪಾಯಿ ಬೀಳುತ್ತೆ. 10 ರೂಪಾಯಿ ಒಂದು ಸಸಿ? 10 ರೂಪಾಯಿ ಒಂದು ಸಸಿ ಬೀಳುತ್ತೆ. ಅವರೆಲ್ಲ ಏಜೆಂಟ್ರು ಇಲ್ಲಿಂದ ಕಳಿಸ್ಕೊಡ್ತಾರೆ. ಅವರೇ ಡೈರೆಕ್ಟ್, ನಮ್ದೇನು ಇರಲ್ಲ ಟ್ರಾನ್ಸ್ಪೋರ್ಟ್ ಗೀಸ್ಬಿಟ್ಟು. ಅವ್ರು ಅಗಿ ಎಷ್ಟು ತಂದಿರ್ತಾರೆ ಅಷ್ಟು ಕೊಟ್ಟು ಇದು ಮಾಡಿಬಿಟ್ರೆ ಆಯ್ತಾರೆ, ಅಷ್ಟು ಅಮೌಂಟ್. ಅವಾಗ ಒಬ್ಬೊಬ್ಬರ ಕಡೆಯಿಂದ ಒಬ್ಬೊಬ್ಬರ ಮೇಲೆ ಇದು ಡಿಪೆಂಡ್ ಆಗುತ್ತೆ. 15 ಬೀಳುತ್ತೆ ಒಬ್ಬೊಬ್ಬರ ಕಡೆ. ನಾವು 10 ರೂಪಾಯಿ ಕಂಟಿನ್ಯೂ ತರಿಸ್ತೇವ್ರಿ. ರೆಗ್ಯುಲರ್ ಆಗಿ ತರಿಸ್ತಾರೆ. 10 ರೂಪಾಯಿ ಕೊಡ್ತಾರೆ. ಸೊ ಕಟಾವ್ ಬಂದ್ಮೇಲೆ ನಿಮಗೆ ಒಳ್ಳೊಳ್ಳೆ ಸೈಜ್ ನೋಡಿ ಅವ್ರು ಒಳ್ಳೊಳ್ಳೆ ಸೈಜ್ ನೋಡ್ರಿ. ಹಂಗೆ ಸೈಜ್ ಬರುತ್ತೆ ರೀ, ಸೈಜ್ ಬರ್ಸೋದು. ಈಗ ಸೈಜ್ ಬರ್ಸ್ಬೇಕಂದ್ರೆ ಒಂದು 13-045 ಈ ಥರ 0-0 ಕಂಟಿನ್ಯೂ ಬಿಡುತ್ತೆ ಆ ಟೈಮಲ್ಲಿ. ಈಗ ಸ್ಟಾರ್ಟಿಂಗ್ ಅಲ್ರಿ, ಯಾವ ಟೈಮಲ್ಲಿ ಮತ್ತೆ ಕೊಟ್ಕೊಂತ ಹೋದ್ರೆ ಡ್ರಿಪ್. ಲೋಕಲ್ ತಗೊಂತಾರ? ಲೋಕಲ್ ಯಾರು ಮಾಡಲ್ರಿ, ಲೋಕಲ್ ಯಾರು ತಗೊಳಲ್ಲ. ಇಲ್ಲ, ಲೋಕಲ್ ಯಾರ್ಯಾರಿಲ್ಲ. ನಮಗೆ ತಗೊಳಕ್ ಬರೋದು ಗಂಗೋತ್ರಿ ಅವ್ರು ಫಸ್ಟ್ ಟೈಮ್ ಬಂದಿದ್ರೆ, ಮತ್ತೆ ಸೌದತ್ತಿ ಅವ್ರು ಜಾಸ್ತಿ ಬರ್ತಾರೆ. ಬೆಳಗಾವ್ ಅವರೇ ಬರೋದು ಜಾಸ್ತಿ, ಅವರೇ ತಗೊಂಡ್ ಹೋಗೋದು. ಒಂದು ಅದಕ್ಕೆ ಕೇಳೋದೆಲ್ಲ ಅವ್ರದ್ದೇನ ಅಥವಾ ನಿಮ್ದು? ಅವ್ರ ಕಡೆನೆ. ಅವ್ರು ಹರಿಯೋದು ಮತ್ತೆ ಪ್ಯಾಕ್ ಮಾಡೋದೆಲ್ಲ ಎಷ್ಟು ಓರಿ ನಮ್ ಗಾಡಿ ಒಳಗೆ ಹಾಕೋದಷ್ಟೇ ನಮ್ ಕಡೆ ಲೇಬರ್. ಅದು ಅವ್ರದೆಲ್ಲ ಪ್ಯಾಕ್ ಮಾಡೋದು ಅವ್ರು ಬೇಕಾದ ದೊರ್ಕೊಂತಾರೆ. ಹೌದೌದು, ಅವ್ರ ಕಡೆ ಕ್ವಾಲಿಟಿ ನೋಡಿ ಪಟ್ಟಿ ಬೀಳುತ್ತೆ. ಯೆಲ್ಲೋ ಕಲರ್ ಈ ಇದ್ರಲ್ಲಿ ಹಿಂಗ್ ಯೆಲ್ಲೋ ಕಲರ್ ಅಂತ ಬರುತ್ತೆ. ಹಳದಿ ಪಟ್ಟಿ ಬರುತ್ತೆ. ಅದರಲ್ಲಿ ಆ ತರದ್ದು ಕೀಳು ಮಾಡ್ಕೊಂತಾರೆ, ಹರ್ಕೊಂತಾರೆ. ಅಂದ್ರೆ ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಅದು ಬಾಳಿಕೆ ಬರುತ್ತೆ, ತಡೆಯುತ್ತೆ. 2021 ಫಾರ್ಮಸಿ ಮುಗಿತ್ರಿ. ಫಾರ್ಮಸಿ ಎಲ್ಲಿ ಮಾಡಿದ್ರಿ ನೀವು? ಈ ಇಲ್ಕಲ್ VCIK ಕಾಲೇಜ್. ಹೌದಾ? ನಿಮ್ಗೆ ಅಂದ್ರೆ ಕೃಷಿ ಕಡೆ ಒಲವಿತ್ತ ಅಥವಾ ಏನಾರ ಮನೆಯವ್ರ ಒತ್ತಾಯಕ್ಕೋಸ್ಕರ? ಮನೆ ಒತ್ತಾಯಕ್ಕೋಸ್ಕರ ಬಂದಂಗೆ ಇಂಟ್ರೆಸ್ಟ್ ಇದ್ದಿಲ್ರಿ. ಹೌದಾ? ಇದ್ದಿಲ್ರಿ. ಇವಾಗ ಹೆಂಗ ಅನಿಸ್ತಾ ಇದೆ? ಮಾಡ್ಬೇಕು ಅನ್ಸುತ್ರಿ. ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡೋರೆಲ್ಲರೂ ಇವಾಗ ವ್ಯವಸಾಯದ ಕಡೆ ಬಹಳ ತಿರುಗ್ತಾ ಇದಾರೆ, ಜಾಸ್ತಿ ಇದಾರೆ ಆ ತರ. ಆಮೇಲೆ ಹೆಚ್ಚಾಗಿ ಯುವಕರು ಜಾಸ್ತಿ ಬರ್ತಾ ಇದಾರೆ. ಮಾಡ್ಬೇಕಂತ ಐತ್ರಿ, ಇಲ್ಲ ಅಂತಿಲ್ಲ. ಜೊತೆಗೆ ಹೈನುಗಾರಿಕೆ ಅವು ಏನಾರು ಇದಾವ್ರೆ? ಇಲ್ರಿ, ಇವಕ್ಕೆ ಸರಿಯಾಗ್ಬಿಟ್ಟಿವ್ರಿ. ಇದು ಬಿಟ್ಟು ಮತ್ತೆ ಬೇರೆ ಏನೇನ್ ಬೆಳೆ ಬೆಳಿತಾರ? ಆ ಕಡೆ ಸೌತಿಕಾಯಿ, ಇದು ವೆಜಿಟೇಬಲ್ಸ್ ಮಾಡ್ತೀವ್ರಿ. ಮೆಣಸಿನ್ಕಾಯಿ ಮಾಡ್ತಿದ್ವಿ, ಈ ಸಲ ಮಾಡಿಲ್ರಿ ಅಷ್ಟೇ. ಮೆಣಸಿನ್ಕಾಯಿ ಇಲ್ರಿ, ಅದು ಇದು ಗುಂಟೂರು ಬ್ಯಾಡಿಗೆ ಬರುತ್ತಲ್ಲ, ಅವು ಮಾಡ್ತಿದ್ವಿ. ಸೊ ಅದು ಬೇರೆ ಕಡೆ ಸಪ್ಲೈ ಆಗುತ್ತೆ? ಅದು ಇಲ್ಲೇ ಸಿನ್ನೂರು ಮಸ್ಕಿ ಮಾರ್ಕೆಟ್ ಇದಾವೆ. ಇಲ್ಲೇ ಮಾರ್ಕೆಟ್ ಇದೆ. ಪಪ್ಪಾಯಿಂದ ಆಲ್ಮೋಸ್ಟ್ 1 ವರ್ಷಕ್ಕೆ ಎಷ್ಟು ಆದಾಯ ನಿರೀಕ್ಷೆ ಮಾಡ್ಬೋದ್ರಿ ನೀವು? ಯಾಕಂದ್ರೆ ಬೆಳೆ 20 ಲಕ್ಷ ಮೇಲೆ ನಮ್ಗೆ ಸಿಕ್ಕಿರೋ ಪ್ರಕಾರ 20 ಲಕ್ಷ ಮೇಲೆ ಸಿಕ್ಕೈತ್ರಿ ನಾವು ಮಾಡಿದಾಗ. ಅವರೇಜ್ 25 ಲಕ್ಷ ಹಿಂಗೆ ಇಟ್ಕೊಂಡ್ರೆ ಅಷ್ಟೇ. ಇದು 6 ಎಕರೆ? 6 ಎಕರೆ ಇದಲ್ರಿ. ಈ ಸತಿ ಎಕರೆಗೆ 50 ಟನ್ ಟಾರ್ಗೆಟ್ ಐತ್ರಿ. ಮತ್ತೆ ಏನ್ ಮಾಡುತ್ತೆ ಗೊತ್ತಿಲ್ಲ. ಎಕರೆಗೆ 50 ಟನ್ ಬಂದ್ರೆ ಒಂದು 300 ಟನ್ ಆದ್ರೆ ಒಂದು 10 ರೂಪಾಯಿ ಸಿಕ್ಕರೆ ಒಂದು 30 ಲಕ್ಷ ಹಿಂಗೆ ಐತ್ರಿ. ಮತ್ತೆ ಹೆಂಗೈತನ್ರಿ. ಯಾರು ನಿಮಗೆ ಕಾಲ್ ಮಾಡಿ ಕೇಳಿದ್ರೆ ಅವ್ರಿಗೆ ಸಜೆಷನ್ ಕೊಡ್ತಿರಲ್ಲ ನೀವು? ಎಲ್ಲ ಯಾರಾದ್ರೂ ಪ್ರತಿ ಇನ್ಫಾರ್ಮೇಶನ್ ಶೇರ್ ಮಾಡ್ಕೊಳ್ಳೋದ್ರೆ ಏನೈತೆ ಮಾಡ್ಕೊಳ್ಳೋದ್ರ ಅದ್ರಲ್ಲಿ. ಯಾರಾದ್ರೂ ಕಾಲ್ ಮಾಡಿದ್ರೆ ನಿಮ್ ನಂಬರ್ ಹಾಕಿರ್ತೀನಿ ಇದರಲ್ಲಿ, ನಿಮ್ ಕಾಂಟ್ಯಾಕ್ಟ್ ನಂಬರ್ ಹೇಳ್ಬಿಡಿ.
ಅವ್ರು ಯಾರು ಇಂಟ್ರೆಸ್ಟ್ ಇದ್ದವರು ನಿಮ್ಗೆ ಕಾಲ್ ಮಾಡಿ ಹೇಳಿದ್ರೆ ಅವ್ರಿಗೊಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. 7349455449. ತಮ್ಮ ಹೆಸರು? ಶರಣಬಸವ ನಾಗರವಂಶಿ ಅಂತ ಹೇಳಿ. ಸರಿ ಸರಿ, ಓಕೆ, ಥ್ಯಾಂಕ್ಸ್. ಥ್ಯಾಂಕ್ಸ್.